Hi everybody. So in the previous class we have discussed regarding the fundamentals of a Laplace transform technique. So about its properties and Laplace transform of some fundamental functions and convolution theorem and also Fourier-Mellin theorem, that is inverse Laplace transform of a function must be equal to the sum of residues of the function into e power st, f of s into e power st at its possible poles ಅಂತೆಲ್ಲ ಓದಿದ್ದೀವಿ. ಹಾಗೆ ಸೆಕೆಂಡ್ ಫಂಕ್ಷನ್ ಆಫ್ ಟೂ ವೇರಿಯೇಬಲ್ಸ್ಗೂ ಕೂಡ ನಾವು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ನ ಹೆಂಗೆ ಡಿಫೈನ್ ಮಾಡಬೇಕು ಅಂತಲೂ ಕೂಡ ಸೊ ವಿ ಸ್ಟಡಿಡ್ ಇನ್ ದ ಪ್ರೀವಿಯಸ್ ಕ್ಲಾಸ್. ನೌ ಐ ಆಮ್ ಗೋಯಿಂಗ್ ಟು ಸಾಲ್ವ್ ಒನ್ ಎಕ್ಸಾಂಪಲ್ ಯೂಸಿಂಗ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಟೆಕ್ನಿಕ್. ನೋಡಿ, ನಾನು ಇನ್ನೊಂದ್ಸಲ ರಿವ್ಯೂ ಮಾಡ್ತೀನಿ. ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಸ್ಮಾಲ್ ಯು ಆಫ್ ಎಕ್ಸ್ ಟಿ ಇದ್ರೆ ಅದನ್ನ ಏನು ಬರಿಬೋದು ಅಂತ ಹೇಳಿದ್ದೆ, ಕ್ಯಾಪಿಟಲ್ ಯು ಆಫ್ ಎಕ್ಸ್ ಎಸ್ ಅಂತ ಬರಿಬೋದು ಅಂತ ಹೇಳಿದೆ. ಯಾಕೆಂದ್ರೆ ಒನ್ ಫಂಕ್ಷನ್ಗೆ ನೋಡಿ, ಒನ್ ವೇರಿಯೇಬಲ್ಗೆ ಏನು ಬರಿತಾ ಇದ್ವಿ, ಕ್ಯಾಪಿಟಲ್ ಎಫ್ ಆಫ್ ಎಸ್ ಅಂತ ಬರಿತಾ ಇದ್ವಿ. ಸೊ ಈಗ ಟೂ ವೇರಿಯೇಬಲ್ಗೆ ಇದು ಟೈಮ್ ಡಿಪೆಂಡೆಂಟ್ ಫಂಕ್ಷನ್, ದಟ್ಸ್ ವೈ ಇಲ್ಲಿ ಕ್ಯಾಪಿಟಲ್ ಯು ಆಫ್ ಎಕ್ಸ್ ಎಸ್ ಎಕ್ಸ್ ಆಸ್ ಇಟ್ ಈಸ್ ಇರುತ್ತೆ. ಅದೇ ರೀತಿ ಫಸ್ಟ್ ಆರ್ಡರ್ ಇದ್ರೆ ಹೇಗೆ ಬರಿಬೋದು, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಡೆಲ್ ಯು ಬೈ ಡೆಲ್ ಟಿ ಇದ್ರೆ ಏನ್ ಮಾಡ್ಬೋದು, ಡೆಲ್ ಯು ಬೈ ಡೆಲ್ ಎಕ್ಸ್ ಇದ್ರೆ ಏನ್ ಮಾಡ್ಬೋದು. ಡೆಲ್ ಯು ಬೈ ಡೆಲ್ ಟಿ ಇದ್ರೆ ಟೈಮ್ ವೇರಿಯಬಲ್, ಸೊ ಡೆರಿವಿಟಿವ್ ಇರೋದ್ರಿಂದ ದೇರ್ ಮಸ್ಟ್ ಬಿ ಎಸ್ ಇಂಟು ಕ್ಯಾಪಿಟಲ್ ಯು ಆಫ್ ಎಕ್ಸ್ ಎಸ್ ಮೈನಸ್ ಸ್ಮಾಲ್ ಯು ಆಫ್ ಎಕ್ಸ್ 0 ಅಂತ ಹೇಳ್ಕೊಟ್ಟಿದ್ದೆ. ಸಿಮಿಲರ್ಲಿ ಸೆಕೆಂಡ್ ಡೆರಿವಿಟಿವ್ ಬಂತು ಇದರಲ್ಲೇ, ಡೆಲ್ ಸ್ಕ್ವೇರ್ ಯು ಬೈ ಡೆಲ್ ಟಿ ಸ್ಕ್ವೇರ್ ಬಂತು ಅಂದ್ರೆ ಏನು, ಎಸ್ ಸ್ಕ್ವೇರ್ ಇಂಟು ಕ್ಯಾಪಿಟಲ್ ಯು ಆಫ್ ಎಕ್ಸ್ ಎಸ್ ಮೈನಸ್ ಎಸ್ ಇಂಟು ಸ್ಮಾಲ್ ಯು ಆಫ್ ಎಕ್ಸ್ 0 ಮೈನಸ್ ಸೊ ಯು ಟಿ ಆಫ್ ಎಕ್ಸ್ 0 ಅಂತ ಹೇಳಿದೆ, ಫಸ್ಟ್ ಡೆರಿವಿಟಿವ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಅದೇ ರೀತಿ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಡೆಲ್ ಯು ಬೈ ಡೆಲ್ ಎಕ್ಸ್ ಇದ್ರೆ ಏನ್ ಮಾಡ್ತೀರಾ, ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ನಾವು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ನ ಡಿಫೈನ್ ಮಾಡದೇ ಇರೋದ್ರಿಂದ ಡೆಲ್ ಬೈ ಡೆಲ್ ಎಕ್ಸ್ ಹಾಗೆ ಇರುತ್ತೆ, ಸ್ಮಾಲ್ ಯು ಇದ್ದೇನಾಗುತ್ತೆ, ಕ್ಯಾಪಿಟಲ್ ಯು ಆಫ್ ಎಕ್ಸ್ ಎಸ್ ಆಗುತ್ತೆ. ಅದೇ ರೀತಿ ಸೆಕೆಂಡ್ ಡೆರಿವಿಟಿವ್ ಇದ್ರೆ ಸೊ ಅಲ್ಲೂ ಕೂಡ ಅದೇ ಡೆಲ್ ಸ್ಕ್ವೇರ್ ಯು ಬೈ ಡೆಲ್ ಸ್ಕ್ವೇರ್ ಬೈ ಡೆಲ್ ಎಕ್ಸ್ ಸ್ಕ್ವೇರ್ ಆಫ್ ಕ್ಯಾಪಿಟಲ್ ಯು ಆಫ್ ಎಕ್ಸ್ ಎಸ್ ಆಗುತ್ತೆ. ಅಷ್ಟೇ ಚೇಂಜ್ ಆಗುತ್ತೆ, ಈ ತರ ಏನು ಚೇಂಜಸ್ ಬರಲ್ಲ. ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಟಿ ಮಾತ್ರ ಚೇಂಜಸ್ ಆಗುತ್ತೆ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮತ್ತೆ ವಿತ್ ರೆಸ್ಪೆಕ್ಟ್ ಟು ವೈ, ಸಿಮಿಲರ್ಲಿ ವಿತ್ ರೆಸ್ಪೆಕ್ಟ್ ಟು ಝೆಡ್ ಯಾವ ವೇರಿಯೇಬಲ್ ಕೂಡ ಚೇಂಜ್ ಆಗಲ್ಲ. ರೈಟ್, ಸೊ ಇದನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡಿರ್ಬೇಕು. ನಾವು ಐ ಆಮ್ ಗೋಯಿಂಗ್ ಟು ಟೇಕ್ ಒನ್ ಪ್ರಾಬ್ಲಮ್. ಏನ್ ತಗೊಳ್ತಾ ಇದೀನಿ, so heat equation ut is equal to uxx in the region 0 less than x less than 1 t greater than 0. So when subjected to the boundary conditions ಏನು ತಗೊಂಡಿದ್ದೀನಪ್ಪ ಅಂತಂದ್ರೆ, so non homogeneous boundary conditions, u of 0t is equal to 0, u of 1 t is equal to 1 ಅಂತೆ. ರೈಟ್, ಯಾವ್ದ್ರಲ್ಲಾದ್ರೂ ಒಂದ್ರಲ್ಲಿ ನಾನ್ ಹೋಮೋಜಿನಿಯಸ್ ಇದ್ರೆ ಸಾಕು, ದಟ್ ವಿಲ್ ಬಿಕಮ್ ನಾನ್ ಹೋಮೋಜಿನಿಯಸ್ ಬೌಂಡ್ರಿ ಕಂಡೀಷನ್. ಅಂಡ್ ಇನಿಷಿಯಲ್ ಕಂಡೀಷನ್ ಏನಾಗುತ್ತೆ, ಯು ಆಫ್ ಎಕ್ಸ್ 0 ಇಸ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾನೆ, ವಾಟ್ ಎವರ್ ದ ಥಿಂಗ್. ಸೊ ಅವನೇನು ಕೊಟ್ಟಿದ್ದಾನೆ ಆ ಫಂಕ್ಷನ್ ನ ತಗೊಳ್ಳೋದು. ಸೊ ನಾವು ವೆರಿಫೈ ಮಾಡೋದು. ರೈಟ್, ಇಲ್ಲಿ ನೋಡಿ, ನಮಗೆ ಒನ್ಸ್ ನಾನ್ ಹೋಮೋಜಿನಿಯಸ್ ಬೌಂಡ್ರಿ ಕಂಡೀಷನ್ ಬಂತು ಅಂದ್ರೆ, ಆಸ್ ವಿ ನೋ ಇನ್ ದ ಪ್ರೀವಿಯಸ್ ಮೆಥಡ್ ವಿ ಹ್ಯಾವ್ ಟು ಅಪ್ಲೈ, ಸೊ ಯಾವುದು, you have to split the solution into two solutions. One solution is steady state solution and other one is ಯಾವುದು transient solution ಅಂತ. ಎರಡು ಸೊಲ್ಯೂಷನ್, ಕ್ಯಾಪಿಟಲ್ ಯು ಪ್ಲಸ್ ಕ್ಯಾಪಿಟಲ್ ಯು ಆಫ್ ಎಕ್ಸ್ ಪ್ಲಸ್ ಕ್ಯಾಪಿಟಲ್ ವಿ ಆಫ್ ಎಕ್ಸ್ ಪ್ಲಸ್ ಕ್ಯಾಪಿಟಲ್ ಯು ಆಫ್ ಎಕ್ಸ್ ಟಿ ಅಂತ ಬರಿತಾ ಇದ್ವಿ ಅಲ್ವಾ. ಇಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ, ನಾನ್ ಹೋಮೋಜಿನಿಯಸ್ ಬೌಂಡ್ರಿ ಕಂಡೀಷನ್ ಕೊಟ್ರೆ ಈ ತರ ಸ್ಟಡಿ ಸ್ಟೇಟ್ ಸೊಲ್ಯೂಷನ್ ಮತ್ತೆ ಟ್ರಾನ್ಸಿಯೆಂಟ್ ಅಂತ ಬರ್ಕೋಬೇಕಾಗಿಲ್ಲ, ಡೈರೆಕ್ಟ್ ಆಗಿ ನೀವು ಅಪ್ಲೈ ಮಾಡಬಹುದು. ಸೊ ಹೆಂಗ್ ಅಪ್ಲೈ ಮಾಡಬೇಕು, ಫಸ್ಟ್ ಯು ಹ್ಯಾವ್ ಟು ಅಪ್ಲೈ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆನ್ ಬೋತ್ ಸೈಡ್ಸ್ ಆಫ್ ದಿ ಗಿವನ್ ಈಕ್ವೇಶನ್. ಸೊ ವಾಟ್ ಇಟ್ ಮೀನ್ಸ್, ಎಲ್ ಆಫ್ ಯು ಟಿ is equal to L of uxx, right? So now L of ut ಗೆ ಚೇಂಜ್ ಆಗುತ್ತೆ, ಬಿಕಾಸ್ ವಿತ್ ರೆಸ್ಪೆಕ್ಟ್ ಟು ಡೆರಿವಿಟಿವ್ ಏನ್ ಬರುತ್ತೆ, ನಾನು ಮೊದಲೇ ಹೇಳಿದ್ದೀನಿ ಈ ಟರ್ಮ್ ಬರುತ್ತೆ. ಅದನ್ನ ಏನಂತ ಬರೀತೀರಾ, ಎಸ್ ಇಂಟು ಯು ಆಫ್ ಎಕ್ಸ್ ಎಸ್ ಮೈನಸ್ ಸ್ಮಾಲ್ ಯು ಆಫ್ ಎಕ್ಸ್ 0 ಅಂತ. ಓಕೆ, ಇಸ್ ಈಕ್ವಲ್ ಟು ಯು ಎಕ್ಸ್ ಎಕ್ಸ್ ಅಂದ್ರೆ ಏನಪ್ಪಾ, ಸೊ ಇದು ಚೇಂಜ್ ಆಗಲ್ಲ ಅಂತ ನಾನು ಮೊದಲೇ ಹೇಳಿದ್ದೀನಿ, ಸೆಕೆಂಡ್ ಡೆರಿವಿಟಿವ್ ಆಸ್ ಇಟ್ ಈಸ್ ಉಳ್ಕೊಂಡಿರುತ್ತೆ. ರೈಟ್, ಸೊ ದಟ್ ವಿಲ್ ಬಿಕಮ್ ಡೆಲ್ ಸ್ಕ್ವೇರ್ ಕ್ಯಾಪಿಟಲ್ ಯು ಬೈ del x square ಆಯ್ತು. ರೈಟ್, ಸೊ ನಾವು
ಇನಿಷಿಯಲ್ ಕಂಡೀಷನ್ ಕೊಟ್ಟಿಯಾನೆ ಸ್ಮಾಲ್ ಯು ಆಫ್ ಎಕ್ಸ್ ಕಮ 0 ಅಂದ್ರೆ ಏನು 0. ದಟ್ಸ್ ವೈ ದಿಸ್ ಟರ್ಮ್ ಟೆಂಡ್ಸ್ ಟು 0. ನಾವು ಯುವರ್ ಈಕ್ವೇಶನ್ ವಿಲ್ ಬಿಕಮ್ಸ್ ಡೆಲ್ ಸ್ಕ್ವೇರ್ ಯು. ನೋಡಿ ಒಂದೇ ವೇರಿಯೇಬಲ್ ಆಯ್ತು, ಇಲ್ಲಿ ಎಕ್ಸ್ ಅಷ್ಟೇ ವೇರಿಯೇಬಲ್ ಇರೋದು, ಹಾಗಾಗಿ ಡೆಲ್ ಅಂತ ಬರೆಯೋದ್ರಲ್ಲಿ ಅರ್ಥ ಇಲ್ಲ. ನೀವು ಆರ್ಡಿನರಿ ಡೆರಿವೇಟಿವ್ ಆಗುತ್ತೆ. ದಟ್ಸ್ ವೈ ಯು ಕ್ಯಾನ್ ರೈಟ್ ಇಟ್ ಆಸ್ ಡಿ ಸ್ಕ್ವೇರ್ ಯು ಬೈ ಡಿ ಎಕ್ಸ್ ಸ್ಕ್ವೇರ್. ಸೊ ಮೈನಸ್ ಎಸ್ ಇಂಟು ಕ್ಯಾಪಿಟಲ್ ಯು ಇಸ್ ಈಕ್ವಲ್ ಟು 0 ಆಯ್ತು. ಅಂದ್ರೆ ಯು ಆಫ್ ಎಕ್ಸ್ ಕಮ ಎಸ್, ಇದು ಯು ಆಫ್ ಎಕ್ಸ್ ಕಮ ಎಸ್, ರೈಟ್. ಸೊ ಇದು ಆರ್ಡಿನರಿ ಡೆರಿವೇಟಿವ್. ನೋಡಿ ಇಲ್ಲಿ ನೀವು ಲ್ಯಾಪ್ಲಾಸ್ ಆದರೂ ಅಪ್ಲೈ ಮಾಡಿ, ಸಪರೇಷನ್ ಆಫ್ ವೇರಿಯೇಬಲ್ಸ್ ಅಪ್ಲೈ ಮಾಡಿ, ಯಾವುದೇ ಮೆಥಡ್ ಅಪ್ಲೈ ಮಾಡಿದ್ರು ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಮೈನ್ ಇಂಟೆನ್ಷನ್ ಇಸ್ ಟು ರೆಡ್ಯೂಸ್ ದ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್ ಇಂಟು ಸೊ ಯಾವುದು ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಶನ್, ರೈಟ್. ಸೊ ಈಗ ನಾನು ODEಗೆ ಕನ್ವರ್ಟ್ ಮಾಡಿದೆ. ಇದಕ್ಕೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋದು ಗೊತ್ತು ನಿಮಗೆ. ಸೊ ಏನಾಗುತ್ತೆ, ಎಮ್ ಸ್ಕ್ವೇರ್ ಮೈನಸ್ ಎಸ್ ಇಸ್ ಈಕ್ವಲ್ ಟು 0 ಅನ್ನೋದು ಪಾಲಿನಾಮಿಯಲ್ ಆಗುತ್ತೆ. ಸೊ ಇದಕ್ಕೆ ರೂಟ್ಸ್ ಫೈಂಡ್ ಔಟ್ ಮಾಡ್ತೀರಾ. ಎಮ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಎಸ್ ಅಂತೇಳಿ 2 ರೂಟ್ ಸಿಗುತ್ತೆ ನಿಮಗೆ, ಹೌದಿಲ್ವಾ? ಸೊ ಸೊಲ್ಯೂಷನ್ ಹೆಂಗ್ ಬರೀತೀರಾ? ಸೊ ಕ್ಯಾಪಿಟಲ್ ಯು ಆಫ್ ಎಕ್ಸ್ ಕಮ ಎಸ್ ಮಸ್ಟ್ ಬಿ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್ C1 ಇಂಟು ಇ ಪವರ್, ರೈಟ್, ಇ ಪವರ್ ಮೈನಸ್ ರೂಟ್ ಎಸ್ ಇಂಟು ಎಕ್ಸ್ ಪ್ಲಸ್ C2 ಇಂಟು ಇ ಪವರ್ ಪ್ಲಸ್ ರೂಟ್ ಎಸ್ ಇಂಟು ಎಕ್ಸ್ ಅಂತ ಬರಿತಾ ಇದ್ರಿ, ರೈಟ್. ಸೊ ಈಗ C1 C2 ರಿಮೂವ್ ಮಾಡ್ಬೇಕು. C1 C2 ರಿಮೂವ್ ಮಾಡಲಿಕ್ಕೆ ಯು ಹ್ಯಾವ್ ಟು ಯೂಸ್ ದ ಬೌಂಡ್ರಿ ಕಂಡೀಷನ್ಸ್. ಬೌಂಡ್ರಿ ಕಂಡೀಷನ್ ನ ಆಸ್ ಇಟ್ ಈಸ್ ಯೂಸ್ ಮಾಡಕ್ ಬರಲ್ಲ, ಯಾಕೆಂದ್ರೆ ಇವು ಸ್ಮಾಲ್ ಯು ನಲ್ಲಿದೆ, ಸೊಲ್ಯೂಷನ್ ಕ್ಯಾಪಿಟಲ್ ಯು ನಲ್ಲಿದೆ. ಹಾಗಾದ್ರೆ ಇವೇನ್ ಮಾಡಬೇಕು, ಇಲ್ಲೂ ಕೂಡ ಯು ಹ್ಯಾವ್ ಟು ಅಪ್ಲೈ ದ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆನ್ ಬೋತ್ ಸೈಡ್ಸ್ ಆಫ್ ದಿ ಗಿವನ್ ಬೌಂಡ್ರಿ ಕಂಡೀಷನ್ಸ್. ಏನಾಗುತ್ತೆ ಅವಾಗ, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಸೊ ಸ್ಮಾಲ್ ಯು ಆಫ್ 0, t is equal to Laplace transform of 0 means 0. This implies so u ಇದ್ದೇನಾಗುತ್ತೆ, ಕ್ಯಾಪಿಟಲ್ ಯು ಆಗುತ್ತೆ. 0 ಇರೋದು 0ನೇ, ಯಾಕೆಂದ್ರೆ ಎಕ್ಸ್ ವೇರಿಯೇಬಲ್ 0 ಅಂದ್ರೆ ಟಿ ವೇರಿಯೇಬಲ್ ಎಕ್ಸ್ ಇದ್ದೇನಾಗುತ್ತೆ, ಎಸ್ ಆಗುತ್ತೆ. ಸಾರಿ, ಟಿ ಇದ್ದೇನಾಗುತ್ತೆ, ಎಸ್ ಆಗುತ್ತೆ. ದ ವ್ಯಾಲ್ಯೂ ಈಸ್ 0. ಸಿಮಿಲರ್ಲಿ ಇನ್ನೊಂದು ಬೌಂಡ್ರಿ ಕಂಡೀಷನ್ ಏನಿದೆ, ಸ್ಮಾಲ್ ಯು ಆಫ್ 1, t ಇದೆ ಇಸ್ ಈಕ್ವಲ್ ಟು 1 ಅಂತ ಇದೆ. ಅಂದ್ರೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ 1 ಆಯ್ತು. ಆಗ್ಲೇ 0 ಇತ್ತು, ಅದಕ್ಕೆ 0 ಬರ್ಕೊಂಡೆ ಡೈರೆಕ್ಟ್ ಆಗಿ, ಇಲ್ಲಿ ಬರೆಯೋಕೆ ಬರಲ್ಲ. ಈಗ ಸ್ಮಾಲ್ ಯು ಇದ್ದಿದ್ದು ಕ್ಯಾಪಿಟಲ್ ಯು ಆಯ್ತು, 1 ಇದ್ದಿದ್ದು 1 ಯಾಕೆಂದ್ರೆ ಅದು ಎಕ್ಸ್ ವೇರಿಯೇಬಲ್. ಸೊ ಟಿ ಇರೋ ಜಾಗದಲ್ಲಿ ಎಸ್ ಬರುತ್ತೆ, ಇಲ್ಲಿ 1 ಇದೆ. ಸೊ ಕಾನ್ಸ್ಟೆಂಟ್ ದ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಈಸ್ 1/s. ಇವೆರಡು ನಿಮಗೆ ಬೌಂಡ್ರಿ ಕಂಡೀಷನ್ ಆಯ್ತು. ಇವೆರಡು ನೀವು ಈಗ ಈ ಸೊಲ್ಯೂಷನ್ಗೆ ಅಪ್ಲೈ ಮಾಡಬಹುದು. ಈಗ ಎಕ್ಸ್ 0 ಕೊಟ್ರೆ ದ ಸೊಲ್ಯೂಷನ್ ಈಸ್ 0 ಅಂತ ಹೇಳ್ತಾನೆ. ದೆನ್ ವಾಟ್ ಯು ಮೀನ್, C1 ಪ್ಲಸ್ C2 ಇಸ್ ಈಕ್ವಲ್ ಟು 0 ಬಂತು. ಹೌದೇನಪ್ಪ, ಎಕ್ಸ್ 0 ಕೊಟ್ರೆ e ಪವರ್ 0 1, C1 ಪ್ಲಸ್ C2 ಹಾಗೆ ಉಳಿತು. ಸೊ ಇಸ್ ಈಕ್ವಲ್ ಟು 0 ಇಸ್ ಈಕ್ವಲ್ ಟು 0. ಎಕ್ಸಿಗೆ 1 ಕೊಟ್ರೆ ಏನು, C1 ಇಂಟು ಇ ಪವರ್ ಮೈನಸ್ ರೂಟ್ ಎಸ್ ಪ್ಲಸ್ C2 ಇಂಟು ಇ ಪವರ್ ಪ್ಲಸ್ ರೂಟ್ ಎಸ್ ಇಸ್ ಈಕ್ವಲ್ ಟು 1/s ಆಯ್ತು. ಇಸ್ ಈಕ್ವಲ್ ಟು 1/s. ಈಗ ಇವೆರಡನ್ನು ಸಾಲ್ವ್ ಮಾಡಬೇಕು. ಇವೆರಡು ಸಾಲ್ವ್ ಮಾಡಬೇಕು ಅಂತಂದ್ರೆ ನೋಡಿ, C2 ನ ರಿಮೂವ್ ಮಾಡೋಣ ಅಂತಂದ್ರೆ ಯು ಹ್ಯಾವ್ ಟು ಮಲ್ಟಿಪ್ಲೈ ದಿಸ್ ಈಕ್ವೇಶನ್ ವಿತ್ ಇ ಪವರ್ ರೂಟ್ ಎಸ್ ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಒಂದರಲ್ಲಿ ಒಂದು ಕಳೆದ್ರೆ ಏನ್ ಬರುತ್ತೆ ನಿಮಗೆ, C1 is common from these two into e power root s minus e power minus root s is equal to 0 minus 1/s ಬಂತು ಅಲ್ವಾ. 0 minus 1/s ಬರುತ್ತೆ. ಹೌದೇನಪ್ಪ, ಕಳಿತಾ ಇದ್ರ ನೀವು, ಕಳಿತಾ ಇದ್ರೆ ಇಲ್ಲಿ minus 1/s ಬಂತು. therefore C1 is equal to ಏನಾಯ್ತು, minus 1/s into 1 divided by e power root s minus e power minus root s ಬಂತು. e power root s minus e power minus root s ಬಂತು, ರೈಟ್. ಸೊ ಹಾಗಾದ್ರೆ C1 plus C2 is equal to 0 ಆದ್ಮೇಲೆ C2 must be minus of C1. that's why C2 is equal to ಏನಾಗುತ್ತೆ, C2 must be equal to so 1 by C2 must be equal to ಪ್ಲಸ್ ಆಗುತ್ತೆ ಅಷ್ಟೇ, 1/s into e power root s minus e power minus root s ಆಗುತ್ತೆ. Now substitute in the given, obtained solution, then that will become capital U of x, s is equal to, ನೋಡ್ರಿ ಎರಡರಲ್ಲೂ 1/s ಕಾಮನ್, ಎರಡರಲ್ಲೂ ಸೊ 1 divided by so e power root s minus e power minus root s common. That's why you can take outside, common. Then the remaining is C1 ಅಂದ್ರೆ ಏನಿದೆ ನಿಮಗೆ, C1 is ಸೊ ಮೈನಸ್ ಇರೋದ್ರಿಂದ ಸೊ ಇಲ್ಲಿ ಫಸ್ಟ್ ಇದಕ್ಕೆ ಮೈನಸ್ ಬರುತ್ತೆ, ಇದಕ್ಕೆ ಪ್ಲಸ್ ಬರುತ್ತೆ. ನಾನು ಉಲ್ಟಾ ಮಾಡ್ಕೋತೀನಿ. ಸೊ ದೆನ್ ಇಟ್ ವಿಲ್ ಬಿಕಮ್ ಇ ಪವರ್ ರೂಟ್ ಎಸ್ ಇಂಟು ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ರೂಟ್ ಎಸ್ ಇಂಟು ಎಕ್ಸ್ ಡಿವೈಡ್ ಬೈ ಇ ಪವರ್ ರೂಟ್ ಎಸ್ ಮೈನಸ್ ಇ ಪವರ್ ಮೈನಸ್ ರೂಟ್ ಎಸ್ ಆಯ್ತು. ಸಾರಿ, ದಿಸ್ ಇಸ್ ಮೈನಸ್.
ಈಗ ಇದಕ್ಕೂ 1/2 ಇಂದ ಮಲ್ಟಿಪ್ಲೈ ಮಾಡ್ತೀನಿ, ಇದಕ್ಕೂ 1/2 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಮಾಡ್ಬೋತಾನೆ? ಟೋಟಲ್ ಇದಕ್ಕೆ ನ್ಯೂಮರೇಟರ್ 1/2, ಡಿನಾಮಿನೇಟರ್ 1/2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಈಕ್ವೇಶನ್ ಬ್ಯಾಲೆನ್ಸ್ಡ್. ಬಟ್ ಇದನ್ನ ನೀವು ಇದಿಷ್ಟು ಏನಂತ ಬರೀಬಹುದು? ಆಸ್ ಯು ನೋ, ಆಸ್ ಯು ಸ್ಟಡಿಡ್, so in your previous classes, previous degree, you can write it as sine hyperbolic function. Similarly, this also sine hyperbolic function. That's why your capital U of x comma s must be written as 1/s into sine hyperbolic root s into x divided by sine hyperbolic root s. ಅಷ್ಟೇ ಆಯ್ತು ಅಲ್ವಾ? ಈಗ ಸೊ ನಿಮಗೆ ಫಂಕ್ಷನ್ ಬಂದು ಈಕ್ವೇಶನ್ ಸಿಕ್ತು, ಅದನ್ನ ಸಾಲ್ವ್ ಮಾಡಿದ್ರಿ, ಸೊಲ್ಯೂಷನ್ ಸಿಕ್ತು. ಬಟ್ ಇದು ನಿಮಗೆ ಸ್ಮಾಲ್ ಯು ಆಫ್ ಎಕ್ಸ್ ಕಾಮ ಟಿ ಬೇಕು, ಇದು ಕ್ಯಾಪಿಟಲ್ ಯು ಆಫ್ ಎಕ್ಸ್ ಕಾಮ ಎಸ್ ಅಲ್ಲಿದೆ. ಸೊ ನಿಮಗೆ ಸ್ಮಾಲ್ ಯು ಬೇಕಂದ್ರೆ ಏನ್ ಮಾಡಬೇಕು? ಹಿಯರ್ ಯು ಹ್ಯಾವ್ ಟು ಅಪ್ಲೈ ಇನ್ವರ್ಸ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್. ಅಂದ್ರೆ ಎಲ್ ಇನ್ವರ್ಸ್ ಆಫ್ ದಿಸ್ ಇಸ್ ಈಕ್ವಲ್ ಟು ಎಲ್ ಇನ್ವರ್ಸ್ ಆಫ್ ದಿಸ್ ಆಯ್ತು. ಎಲ್ ಇನ್ವರ್ಸ್ ಆಫ್ ಇನ್ವರ್ಸ್ ಫೈಂಡ್ ಔಟ್ ಮಾಡ್ಲಿಕ್ಕೆ ನೀವು ಬೇರೆ ಬೇರೆ ಯಾವ್ದಾವ್ದೋ ಮೆಥಡ್ ಅಪ್ಲೈ ಮಾಡ್ತೀರಾ. ಬಟ್ ರೂಟ್ ಇರೋದ್ರಿಂದ ನಿಮ್ಮ ಯಾವುದೇ ಮೆಥಡ್ ಅನ್ನ ಅಪ್ಲೈ ಮಾಡ್ಲಿಕ್ಕೆ ಬರಲ್ಲ. ರೂಟ್ ಇಲ್ಲ ಅಂತಂದ್ರೆ ನಿಮಗೆ ಸೈನ್ಗೆ ಕಾಸ್ಗೆ ಅದಕ್ಕೆಲ್ಲ ಗೊತ್ತಿತ್ತು ಹೆಂಗ್ ಮಾಡೋದಂತ. ರೂಟ್ ಇರೋದ್ರಿಂದ ಸೊ ಇಲ್ಲಿ ನಿಮಗೆ ಇನ್ಫಿನಿಟ್ ಪೋಲ್ಸ್ ಬೇರೆ ಸಿಗುತ್ತೆ. ಇಟ್ ಈಸ್ ನಾಟ್ ಪಾಸಿಬಲ್ ಟು ಅಪ್ಲೈ. ಅದಕ್ಕೆ ಏನ್ ಮಾಡಬೇಕು? ಯು ಹ್ಯಾವ್ ಟು ಅಪ್ಲೈ ಮಿಲನ್ ಫೋರಿಯರ್ ಥಿಯರಮ್. ಫೋರಿಯರ್ ಮಿಲನ್ ಥಿಯರಮ್ ಏನ್ ಹೇಳುತ್ತೆ? ಇಟ್ ಸೇಸ್ ದ ಇನ್ವರ್ಸ್ ಟ್ರಾನ್ಸ್ಫಾರ್ಮ್ ಆಫ್ ದಿಸ್ ಫಂಕ್ಷನ್, ಇದು ಅಷ್ಟು ನಿಮಗೆ ಸೊ ಕ್ಯಾಪಿಟಲ್ ಯು ಆಫ್ ಎಕ್ಸ್ ಕಾಮ ಎಸ್ ಅಲ್ವಾ, ಇಸ್ ನಥಿಂಗ್ ಬಟ್ ಏನು? sum of the residues of e power st into u of x comma s at its possible poles ಅಂತ. ಓಕೆ, sum of the residues of e power st into this total function so at its possible poles ಅಂತ ಹೇಳ್ತಾನೆ. ಸೊ ಹಾಗಾದ್ರೆ ನಾನೀಗ ಇದಕ್ಕೆ ಪೋಲ್ಸ್ ಏನೇನು ಬರುತ್ತೆ ಕಂಡುಹಿಡ್ಕೋಬೇಕು. ನೀವು ಕಾಂಪ್ಲೆಕ್ಸ್ ಅನಾಲಿಸಿಸ್ ಅಲ್ಲಿ ಪೋಲ್ಸ್ ಅನ್ನ ಫೈಂಡ್ ಔಟ್ ಮಾಡಿದಿರ. ಏನು? ಎಸ್ ಇಸ್ ಈಕ್ವಲ್ ಟು 0 ಅನ್ನೋದು ಒಂದು ಸಿಂಪಲ್ ಪೋಲ್, ಹೌದೇನಪ್ಪ? ಸಿಂಪಲ್ ಪೋಲ್, ರೈಟ್. ಸಿಮಿಲರ್ಲಿ ಈಗ ಸೈನ್ ಹೈಪರ್ಬೋಲಿಕ್ ರೂಟ್ ಎಸ್ ಇಸ್ ಈಕ್ವಲ್ ಟು 0 ಅನ್ನೋದು ಪೋಲ್ ಆಗಬೇಕು. ಇಲ್ಲಿ ಎಸ್ ಗೆ ವ್ಯಾಲ್ಯೂಸ್ ಕಂಡುಹಿಡಿಬೇಕು. ಅವಾಗ ಏನಾಗುತ್ತೆ? ಇ ಪವರ್ ರೂಟ್ ಎಸ್ ಮೈನಸ್ ಇ ಪವರ್ ಮೈನಸ್ ರೂಟ್ ಎಸ್ ಸೊ ಡಿವೈಡ್ ಬೈ 2 ಇಸ್ ಈಕ್ವಲ್ ಟು 0 ಅಂತ, ಇಸ್ ಈಕ್ವಲ್ ಟು 0. ಹೌದಾ ಇಲ್ವಾ? ಸೊ ನಾನು ಇದನ್ನ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಕನ್ವರ್ಟ್ ಮಾಡಿಕೊಂಡೆ. ಬಟ್ ಇ ಪವರ್ ಸೊ ಪ್ಲಸ್ ರೂಟ್ ಎಸ್ ಇಂದ ಎರಡೂ ಕಡೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಇ ಪವರ್ 2 ರೂಟ್ ಎಸ್ ಮೈನಸ್ 1 ಇಸ್ ಈಕ್ವಲ್ ಟು 0 ಆಯ್ತು. ಬಟ್ ವಾಟ್ ಇಟ್ ಮೀನ್ಸ್? ಇ ಪವರ್ 2 ರೂಟ್ ಎಸ್ ಇಸ್ ಈಕ್ವಲ್ ಟು 1 ಆಯ್ತು. ಅಂದ್ರೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಇದು 1 ಆಗಬೇಕು ಅಂತಂದ್ರೆ ಯಾವಾಗ 1 ಆಗುತ್ತೆ? ಸೊ ದೇ ಮಸ್ಟ್ ಬಿ ಏನಾಗಿರ್ಬೇಕು? ಸೊ 2 ರೂಟ್ ಎಸ್ ಮಸ್ಟ್ ಬಿ ಈಕ್ವಲ್ ಟು 2 ರೂಟ್ ಎಸ್ ಮಸ್ಟ್ ಬಿ ಈಕ್ವಲ್ ಟು ಐ ಎನ್ ಪೈ ಆಗಬೇಕು. ಸೊ ಐ ಎನ್ ಪೈ. ಸೊ ಯಾವಾಗ? ಕಾಸ್ ಪೈ ಸೈನ್ ಪೈ, ಸೊ ಅಲ್ಲ ಸಾರಿ ಕಾಸ್ ಪೈಗೆ ಪ್ಲಸ್ 1 ಬರಬೇಕಲ್ವಾ? ಸೊ ಇಲ್ಲಿ 2 ರೂಟ್ ಎಸ್ ಮಸ್ಟ್ ಬಿ ಈಕ್ವಲ್ ಟು ಈ ಫಾರ್ಮ್ ಅಲ್ಲಿ ಬರುತ್ತೆ. ಸೊ ಸಿಂಪ್ಲಿ ರೂಟ್ ಎಸ್ ಇಸ್ ಈಕ್ವಲ್ ಟು ಐ ಎನ್ ಪೈ. 2ನ ಅಲ್ಲೇ ಇಟ್ಕೊಳ್ಳೋಣ ಕಾಸ್ ಒಳಗಡೆ, ರೈಟ್? ಐ ಎನ್ ಪೈ ಹಾಕಬೇಕು. ಆವಾಗ ಈ ವ್ಯಾಲ್ಯೂಸ್ ಎಲ್ಲ ಏನಾಗುತ್ತೆ ನಿಮಗೆ? ಸೊ 1 ಬರುತ್ತೆ. ಸೊ ಹಾಗಾದ್ರೆ ಎಸ್ ಏನಾಗುತ್ತೆ? ದೇರ್ ಫೋರ್ ಎಸ್ ಮಸ್ಟ್ ಬಿ ಈಕ್ವಲ್ ಟು ಐ ಸ್ಕ್ವೇರ್ ಅಂದ್ರೆ ಮೈನಸ್ 1 ಅಲ್ವಾ? ಎನ್ ಸ್ಕ್ವೇರ್ ಇಂಟು ಪೈ ಸ್ಕ್ವೇರ್ ಅಂದ್ರೆ ಸಿಂಪ್ಲಿ ಮೈನಸ್ ಎನ್ ಸ್ಕ್ವೇರ್ ಅಂಡ್ ಪೈ ಸ್ಕ್ವೇರ್ ಫಾರ್ ಆಲ್ ಎನ್ ಇಸ್ ಈಕ್ವಲ್ ಟು 1 2 3 ಸೊ ಆನ್. 0 ತಗೊಳ್ಳಲ್ಲ, 0 ಇಟ್ ಸೆಲ್ಫ್ ಒಂದು ಇದಾಗ್ಬಿಡುತ್ತೆ. ಅಂಡ್ ಆಲ್ರೆಡಿ ಯು ಗಾಟ್ 0 ಆಸ್ ಎ ಸಿಂಪಲ್ ಪೋಲ್. ದಟ್ಸ್ ವೈ ಇಟ್ ಮಸ್ಟ್ ಬಿ ಫ್ರಮ್ 1 to infinity. So you can find infinite. So infinite poles ನಿಮಗೆ ಸಿಗೋಗುತ್ತೆ. ಈಗ ಪೋಲ್ಸ್ ಅದನ್ನ ಬಿಟ್ರೆ ಬೇರೆ ಯಾವುದಿಲ್ಲ. ಇದು ಒಂದಕ್ಕೆ ಪೋಲ್, ಇದು ಒಂದಕ್ಕೆ ಪೋಲ್. ದಟ್ಸ್ ವೈ ಈಗ ರೆಸಿಡ್ಯೂ ಫೈಂಡ್ ಔಟ್ ಮಾಡಿ ಆಡ್ ಮಾಡೋದು. ರೆಸಿಡ್ಯೂ ಅಟ್ ಎಲ್ಲಿ? ರೆಸಿಡ್ಯೂ ಆಫ್ ಸೊ ಯು ಆಫ್ ಎಕ್ಸ್ ಕಮ ಎಸ್ ಅಟ್ ಎಲ್ಲಿ? ಎಸ್ ಇಸ್ ಈಕ್ವಲ್ ಟು 0 ಹತ್ರ ಆದ್ರೆ ಏನ್ ಬರೀತೀರಾ? ಸೊ ಯು ಮಸ್ಟ್ ರೈಟ್ ಇಟ್ ಆಸ್ ಲಿಮಿಟ್ ಆಸ್ ಎಸ್ ಟೆಂಡ್ಸ್ ಟು 0 ಎಸ್ ಇಂಟು ಇ ಪವರ್ ಎಸ್ ಟಿ ಇಂಟು ಕ್ಯಾಪಿಟಲ್ ಯು ಆಫ್ ಎಕ್ಸ್ ಕಮ ಎಸ್. ಕ್ಯಾಪಿಟಲ್ ಯು ಆಫ್ ಎಕ್ಸ್ ಕಮ ಎಸ್ ಅಂದ್ರೆ ಸೊ ಬರ್ಬಿಡ್ತೀನಿ ಡೈರೆಕ್ಟ್ 1/s ಇಂಟು ಸೈನ್ ಹೈಪರ್ಬೋಲಿಕ್ ರೂಟ್ ಎಸ್ ಇಂಟು ಎಕ್ಸ್ ಡಿವೈಡ್ ಬೈ ಸೈನ್ ಹೈಪರ್ಬೋಲಿಕ್ ರೂಟ್ ಎಸ್ ಅಂತ ಇದೆ. ಎಸ್ ಕ್ಯಾನ್ಸಲ್ ಆಯ್ತು. ಇಲ್ಲಿ ಎಸ್ ಗೆ ನೀವು 0 ಕೊಟ್ರೆ ಡಿನಾಮಿನೇಟರ್ 0 ಕೊಟ್ರೆ ಡಿನಾಮಿನೇಟರ್ 0 ಆಯ್ತು, ನ್ಯೂಮರೇಟರ್ 0 ಆಯ್ತು. ನಿಮಗೆ ಪೋಲ್ ಬರಲ್ಲ, ರೆಸಿಡ್ಯೂ ಬರಲ್ಲ, ಇಂಡಿಟರ್ಮಿನೆಂಟ್ ಫಾರ್ಮ್ ಬಂದ್ಬಿಡುತ್ತೆ. ದಟ್ಸ್ ವೈ ಏನ್ ಮಾಡಬೇಕು? ಯು ಹ್ಯಾವ್ ಟು ಅಪ್ಲೈ ಎಲ್ ಹಾಸ್ಪಿಟಲ್ ರೂಲ್.
ಎಲ್ಲ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಸೊ ಲಿಮಿಟ್ ಆಸ್ ಎಸ್ ಟೆಂಡ್ಸ್ ಟು 0 ಇ ಪವರ್ ಸೊ ಮೇಲಿಂದು ಮೇಲೆ ಡಿಫ್ರೆನ್ಶಿಯೇಟ್ ಮಾಡಬೇಕು, ಕೆಳಗಡೆ ಡಿಫ್ರೆನ್ಶಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ದ ಲಿಮಿಟ್, ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಎಸ್. ಇಲ್ಲಿ ಪ್ರಾಡಕ್ಟ್ ರೂಲ್ ಆಗ್ಬಿಡುತ್ತೆ. ಸೊ ಏನು, ಇ ಪವರ್ ಎಸ್ ಟಿ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಯ್ತು, ಎಸ್ ಇಂಟು ಇ ಪವರ್ ಎಸ್ ಟಿ ಇಂಟು ಸೈನ್ ಹೈಪರ್ಬೋಲಿಕ್ ರೂಟ್ ಎಸ್ ಇಂಟು ಎಕ್ಸ್ ಪ್ಲಸ್ ಇ ಪವರ್ ಎಸ್ ಟಿ ನ ಹಾಗೆ ಇಟ್ಕೊಂಡು ಸೈನ್ ಹೈಪರ್ಬೋಲಿಕ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಕಾಸ್ ಹೈಪರ್ಬೋಲಿಕ್ ರೂಟ್ ಎಸ್ ಇಂಟು ಎಕ್ಸ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ದಿಸ್ ಏನ್ ಬರುತ್ತಪ್ಪ, ಸೊ ಎಕ್ಸ್ ಡಿವೈಡ್ ಬೈ 2 ರೂಟ್ ಎಸ್ ಆಗುತ್ತೆ. ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಎಕ್ಸ್ ಡಿವೈಡ್ ಬೈ 2 ರೂಟ್ ಎಸ್ ಹೋಲ್ ಡಿವೈಡ್ ಬೈ ಡಿನಾಮಿನೇಟರ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಕಾಸ್ ರೂಟ್ ಎಸ್ ಇಂಟು, ಸೊ ಇದ್ರ ಡಿಫ್ರೆನ್ಸಿಯೇಷನ್ ಇಸ್ ನಥಿಂಗ್ ಬಟ್ 1 ಡಿವೈಡ್ ಬೈ 2 ರೂಟ್ ಎಸ್. ಈಗ ಲಿಮಿಟ್ ಆಸ್ ಎಸ್ ಟೆಂಡ್ಸ್ ಟು 0 ಕೊಟ್ರೆ ಈ ಟರ್ಮ್ 0 ಆಗುತ್ತೆ ಅಲ್ವಾ. ಇಲ್ಲಿ ಇದು ಗೆಟ್ ಕ್ಯಾನ್ಸಲ್ಸ್, ಯಾಕೆಂದ್ರೆ ಉಳಿದಿದ್ದರಲ್ಲಿ ಇವೆರಡು ಟರ್ಮ್ ಉಳಿದಿರುತ್ತೆ. ನಾನು ಇನ್ನೂ ಲಿಮಿಟ್ ಕೊಟ್ಟಿಲ್ಲ, ಇದಕ್ಕೆ ಮಾತ್ರ ಕೊಟ್ಟಿನಿ. ಸೊ ಇದು ಕೊಟ್ಟಿಲ್ಲ ಅಂದ್ರೆ ಈ ಟರ್ಮ್ ಕ್ಯಾನ್ಸಲ್ ಆಗುತ್ತಾ. ಈಗ ನೀವು ಎಸ್ ಗೆ 0 ಕೊಡ್ತೀರಾ. ದೆನ್ ಬೈ ಅಪ್ಲೈಯಿಂಗ್ ಇ ಪವರ್ 0 ಅಂದ್ರೆ 1 ಕಾಸ್ ಹೈಪರ್ಬೋಲಿಕ್, ಸೊ ಏನಪ್ಪಾ ಇದು ರೂಟ್ ಎಸ್, ಕಾಸ್ ಹೈಪರ್ಬೋಲಿಕ್ ರೂಟ್ ಎಸ್. ಸೊ ಇಲ್ಲಿ ಎಸ್ ಗೆ ಏನ್ ಕೊಡ್ತಾ ಇದ್ರ 0, 1 ಆಯ್ತು, ಇದು 1 ಆಯ್ತು, ಸೊ ಇದು 1 ಆಯ್ತು. ಉಳಿದಿದ್ದೇನೆ ನಿಮಗೆ ಓನ್ಲಿ ಎಕ್ಸ್ ಉಳ್ಕೊಳ್ತು, ರೈಟ್, ಓನ್ಲಿ. ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಎಕ್ಸ್ ಓನ್ಲಿ, ಯಾಕೆಂದ್ರೆ ಇದು 1 ಆಯ್ತು, ಇದು ಡಿವೈಡ್ ಬೈ ಇದು ಆಗುತ್ತೆ, ಯಾಕೆಂದ್ರೆ ಇದು 1 ಆಗುತ್ತೆ, ಇದು 1 ಆಗುತ್ತೆ. ಸೊ ಟೋಟಲಿ ಉಳ್ಕೊಂಡಿದ್ದೇನೆ ನಿಮಗೆ ಓನ್ಲಿ ಎಕ್ಸ್. ನೌ ಯು ಹ್ಯಾವ್ ಟು ಫೈಂಡ್ ಅಟ್ ದಿ ಇನ್ಫೈನೈಟ್ ಪೋಲ್ಸ್ ರೆಸಿಡ್ಯೂ ಅಟ್ ಎಸ್ ಇಸ್ ಈಕ್ವಲ್ ಟು ಮೈನಸ್ ಎನ್ ಸ್ಕ್ವೇರ್ ಮತ್ತೆ ಮೈನಸ್ ಪೈ ಸ್ಕ್ವೇರ್ ಹತ್ರ ಫೈಂಡ್ ಔಟ್ ಮಾಡಬೇಕು. ಆಫ್ ಇ ಪವರ್ ಎಸ್ ಟಿ ಇಂಟು ಯು ಆಫ್ ಎಕ್ಸ್ ಕಮ ಎಸ್. ಇದಕ್ಕೆ ನಿಮಗೆ ಗೊತ್ತು, ಇನ್ಫೈನೈಟ್ ಪೋಲ್ಸ್ ಹತ್ರ ರೆಸಿಡ್ಯೂ ಫೈಂಡ್ ಔಟ್ ಮಾಡೋದು ಹೆಂಗಪ್ಪ ಅಂದ್ರೆ ಲಿಮಿಟ್ ಆಸ್ ಎಸ್ ಟೆಂಡ್ಸ್ ಟು ಇನ್ಫೈನೈಟ್ ಪೋಲ್ಸ್ ಪಿ ಡಿವೈಡ್ ಬೈ ಕ್ಯೂ ಡ್ಯಾಶ್ ಅಂತ. ಅಂದ್ರೆ ಡಿನಾಮಿನೇಟರ್ ಮಾತ್ರ ಡಿಫ್ರೆನ್ಶಿಯೇಟ್ ಮಾಡಬೇಕು, ಪಿ ಆಸ್ ಇಟ್ ಈಸ್ ಇರಬೇಕು. ದೆನ್ ಇಲ್ಲಿ ಏನಾಗುತ್ತೆ, ನ್ಯೂಮರೇಟರ್ ಅಂದ್ರೆ ಏನು, ಇ ಪವರ್ ಎಸ್ ಟಿ ಇಂಟು ಸೈನ್ ಹೈಪರ್ಬೋಲಿಕ್ ರೂಟ್ ಎಸ್ ಇಂಟು ಎಕ್ಸ್. ಡಿಫ್ರೆನ್ಸಿಯೇಷನ್ ಆಫ್ ಡಿನಾಮಿನೇಟರ್ ಅಂತಂದ್ರೆ ಎಸ್ ಇಂಟು ಸೈನ್ ಹೈಪರ್ಬೋಲಿಕ್ ರೂಟ್ ಎಸ್ ಇದೆ ಅಲ್ವಾ. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತಪ್ಪ, ಸೊ ಯು ಆರ್ ಗೋಯಿಂಗ್ ಟು ಗೆಟ್, ಸೊ ಎಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಸೈನ್ ಹೈಪರ್ಬೋಲಿಕ್ ರೂಟ್ ಎಸ್ ಹಾಗೆ, ಪ್ಲಸ್ ಎಸ್ ನ ಹಾಗೆ ಇಟ್ಕೊಂಡೆ ಸೈನ್ ಹೈಪರ್ಬೋಲಿಕ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಕಾಸ್ ಹೈಪರ್ಬೋಲಿಕ್ ರೂಟ್ ಎಸ್ ಇಂಟು 1 ಬೈ 2 ರೂಟ್ ಎಸ್ ಆಯ್ತು. ಓಕೆ, ಸೊ ದಿಸ್ ಈಕ್ವಲ್ ಟು, ಇಲ್ಲಿ ನಿಮಗೆ ಎಸ್ ಗೆ ವ್ಯಾಲ್ಯೂ ಕೊಟ್ರೆ ಈ ವ್ಯಾಲ್ಯೂ ಕೊಟ್ರೆ 0 ಆಯ್ತು. ಇಲ್ಲಿ ನೀವು 1 ಬೈ 2 ರೂಟ್ ಎಸ್ ನ ಮೇಲಕ್ಕೆ ತಗೊಂಡು ಹೋಗ್ಬೋದು. ಮೇಲಕ್ಕೆ ತಗೊಂಡು ಹೋದ್ರೆ ಏನಾಯ್ತೆ, 2 ರೂಟ್ ಎಸ್ ಇಂಟು ಇ ಪವರ್ ಎಸ್ ಟಿ ಇಂಟು ಸೈನ್ ಹೈಪರ್ಬೋಲಿಕ್ ರೂಟ್ ಎಸ್ ಇಂಟು ಎಕ್ಸ್ ಡಿವೈಡ್ ಬೈ, ಸೊ ಒಂದು ಎಸ್ ಇದೆಯಲ್ವಾ, ಈ ಎಸ್ ಅಲ್ಲಿ ಹೊಡೆದಾಕ್ಬಿಡೋಣ, ಇಲ್ಲಿ ರೂಟ್ ಆಗಿ ಇಲ್ಲಿ ರೂಟ್ ಎಸ್ ಉಳ್ಕೊಳ್ಳುತ್ತೆ ಇಂಟು ಕಾಸ್ ಹೈಪರ್ಬೋಲಿಕ್ ರೂಟ್ ಎಸ್ ಆಯ್ತು. ಓಕೆ, ಸೊ ಇಲ್ಲಿ 2 ಇಂಟು ಇ ಪವರ್ ಐ ಎನ್ ಪೈ ಮೈನಸ್, ಓಕೆ, ಇ ಪವರ್, ಸೊ ಎಸ್ ಇರೋದ್ರಿಂದ ಮೈನಸ್ ಎನ್ ಸ್ಕ್ವೇರ್ ಪೈ ಸ್ಕ್ವೇರ್ ಇಂಟು ಟಿ ಇಂಟು ಸೈನ್ ಹೈಪರ್ಬೋಲಿಕ್ ಐ ಎನ್ ಪೈ ಇಂಟು ಎಕ್ಸ್, ರೂಟ್ ಎಸ್ ಅಂದ್ರೆ ಐ ಎನ್ ಪೈ ಅಲ್ವಾ, ಡಿವೈಡ್ ಬೈ ಇಲ್ಲಿ, ಸೊ ಬೈ ಪುಟಿಂಗ್ ದ ಎಸ್ ವ್ಯಾಲ್ಯೂ ಮೈನಸ್ ಎನ್ ಸ್ಕ್ವೇರ್ ಪೈ ಸ್ಕ್ವೇರ್ ಟಿ ಆಯ್ತು. ಇಲ್ಲಿ ಸೈನ್ ಹೈಪರ್ಬೋಲಿಕ್ ಐ ಎನ್ ಪೈ, ಓಕೆ, ಸೊ ಹೋಲ್ ಡಿವೈಡ್ ಬೈ ರೂಟ್ ಎಸ್ ಅಂತಂದ್ರೆ ಐ ಎನ್ ಪೈ ಇಂಟು ಕಾಸ್ ಹೈಪರ್ಬೋಲಿಕ್ ಐ ಎನ್ ಪೈ, ಕಾಸ್ ಹೈಪರ್ಬೋಲಿಕ್ ಐ ಎನ್ ಪೈ ಅಷ್ಟೇ ಉಳಿತು. ನಿಮಗೆ ಗೊತ್ತಿರಬಹುದು ಸೈನ್ ಹೈಪರ್ಬೋಲಿಕ್ ಐ ಥೀಟಾನ ಯು ಕ್ಯಾನ್ ರೈಟ್ ಇಟ್ ಆಸ್ ಐ ಇಂಟು ಸೈನ್ ಥೀಟಾ ಅಂತ ಬರೀಬಹುದು. ಐ ಇಂಟು ಸೈನ್ ಥೀಟಾ ಅಂತ ಬರೀಬಹುದು. ಸೈನ್ ಹೈಪರ್ಬೋಲಿಕ್ ಐ ಥೀಟಾನ ಐ ಇಂಟು ಸೈನ್ ಥೀಟಾ ಅಂತ ಬರೀಬಹುದು. ಕಾಸ್ ಹೈಪರ್ಬೋಲಿಕ್ ಐ ಥೀಟಾನ ಯು ಕ್ಯಾನ್ ರೈಟ್ ಇಟ್ ಆಸ್ ಸಿಂಪ್ಲಿ ಮೈನಸ್ ಕಾಸ್ ಥೀಟಾ ಅಂತ, ಮೈನಸ್ ಕಾಸ್ ಥೀಟಾ ಅಂತ, ರೈಟ್. ಸೊ ಬೈ ಯೂಸಿಂಗ್ ದೋಸ್ ಟು ಕಾನ್ಸೆಪ್ಟ್ಸ್ ಇಯರ್, ಸೊ ಇಲ್ಲಿ ನೋಡಿ, ನಾನು ಇಲ್ಲಿ ಸೈನ್ ಹೈಪರ್ಬೋಲಿಕ್ ಎನ್ ಪೈ ಅಂತ ಬರೀತೀನಿ, ಐ ಇಂಟು ಸೈನ್ ಎನ್ ಪೈ ಎಕ್ಸ್ ಅಂತ ಬರೀತೀನಿ. ಹೈಪರ್ಬೋಲಿಕ್ ಇದ್ದಿದ್ದು ಸೈನ್ ಆಯ್ತು, ಸೊ ಅವಾಗ ಐ ಹೊರಗಡೆ ಬರುತ್ತೆ, ಇ ಐ ಕ್ಯಾನ್ಸಲ್ ಆಯ್ತು. ಓಕೆ, ಸೊ ಇಲ್ಲಿ ಕಾಸ್ ಐ ಎನ್ ಪೈ ಅಂತ ಬರೀತೀರಾ, ಕಾಸ್ ಎನ್ ಪೈ ಅಂತ ಬರೀತೀರಾ. ಬಟ್ ಕಾಸ್ ಎನ್ ಪೈ ಅಂದ್ರೆ ಮೈನಸ್ 1 ಟು ದಿ ಪವರ್ ಎನ್, ರೈಟ್. ಬಟ್ ಮೈನಸ್ 1 ಟು ದಿ ಪವರ್ ಅನ್ನ ಯು ಕ್ಯಾನ್ ಟೇಕ್ ಟು ದ ನ್ಯೂಮರೇಟರ್, ಯಾಕೆಂದ್ರೆ
1 by minus 1 ಅಂದ್ರೂ ಒಂದೇ, minus 1 by plus 1 ಅಂದ್ರೂ ಒಂದೇ. That's why you can take to the numerator. That's why, so now it will become ಏನಾಯ್ತು 2 into 2 divided by n pi ಇಲ್ಲಿ ಬರೀತೀನಿ into e power minus n square pi square t into sin n pi x into minus 1 to the power n. minus 1 to the power ಡಿನಾಮಿನೇಟರ್ ಇತ್ತಲ್ವಾ, ಅದನ್ನು ನಾನು ಮೇಲೆ ತಗೊಂಡೆ into minus 1 to the power n. ಇದಿಷ್ಟು ಆಗುತ್ತೆ. ಬಟ್ ಸೊ ಇಲ್ಲಿ ಸಮ್ ಆಫ್ ಅಂತ ಹೇಳಿರೋದ್ರಿಂದ ಯು ಕ್ಯಾನ್ ಫೈಂಡ್ ಇನ್ಫೈನೈಟ್ ಪೋಲ್ಸ್. ಯು ಕ್ಯಾನ್ ಫೈಂಡ್ ಇನ್ಫೈನೈಟ್ ಪೋಲ್ಸ್. ದಟ್ಸ್ ವೈ ಯುವರ್ ಸೊಲ್ಯೂಷನ್, ಐ ಮೀನ್ ಸೊ ಇದು ಇನ್ಫೈನೈಟ್. ನಿಮಗೆ ಇದರಲ್ಲಿ ಒಂದೊಂದು ಹತ್ರ ಅಂದ್ರೆ n is equal to 1 ಕೊಟ್ಟರೆ 1, 2 ಕೊಟ್ಟರೆ 1, 3 ಕೊಟ್ಟರೆ 1, ಲೈಕ್ ದಿಸ್ ಯು ಆರ್ ಗೋಯಿಂಗ್ ಟು ಗೆಟ್ ಇನ್ಫೈನೈಟ್. ಇದು ರೆಸಿಡ್ಯೂ ಅಲ್ವಾ, ಎಲ್ಲಿ in pi ಹತ್ರ, ಹೌದಿಲ್ವಾ? ಸೊ ನಾವು ಇಟ್ ವಿಲ್ ಬಿಕಮ್ ಸೊಲ್ಯೂಷನ್ ಅಂದ್ರೆ ಏನು, ಐ ಆಮ್ ಸಾರಿ, ಇನ್ವರ್ಸ್ ಟ್ರಾನ್ಸ್ಫಾರ್ಮ್ ಅಂದ್ರೆ ಏನು ಹೇಳಿದ್ದೀನಿ, ಸಮ್ ಆಫ್ ದ ರೆಸಿಡ್ಯೂಸ್ ಆಫ್ ದಿಸ್ ಫಂಕ್ಷನ್ ಅಟ್ ಇಟ್ಸ್ ಪಾಸಿಬಲ್ ಪೋಲ್ಸ್ ಅಂತ ಹೇಳಿದ್ದೀನಿ. ಈಗ ಎಲ್ ಇನ್ವರ್ಸ್ ಇದಕ್ಕೆ ಅಪ್ಲೈ ಮಾಡಿದ್ರೆ ಇದು ಕ್ಯಾಪಿಟಲ್ ಯು ಇದ್ದೇನಾಯ್ತು, ಇಟ್ ಬಿಕಮ್ ಸ್ಮಾಲ್ ಯು ಆಫ್ ಎಕ್ಸ್ ಕಮ ಟಿ. ಸ್ಮಾಲ್ ಯು ಆಫ್ ಎಕ್ಸ್ ಕಮ ಟಿ ಅಟ್ 0 ಏನ್ ಬಂದಿತ್ತು ನಿನಗೆ, ಎಕ್ಸ್ ಬಂದಿತ್ತು. ಪ್ಲಸ್ ಸೊ ಇಲ್ಲೇನು ಬರುತ್ತೆ ನಿನಗೆ 2 by pi into summation n is equal to 0 to infinity. 0 to infinity ಬರಲ್ಲ, 1 to infinity. ಯಾಕೆಂದ್ರೆ ಸೊ ಇಲ್ಲಿ ನಾವು 1 to infinity ತಗೊಂಡಿರೋದು. 1 to infinity minus 1 to the power n divided by n. ಯಾಕೆಂದ್ರೆ n ಅನ್ನ ಹೊರಗಡೆ ಬರ್ಕೊಳಕ್ ಬರಲ್ಲ, ಇಟ್ ಇಸ್ ನಾಟ್ ಎ ಕಾನ್ಸ್ಟೆಂಟ್. e power minus n square pi square into t into sin n pi x ಆಯ್ತು, into sin n pi x ಆಯ್ತು. So this will become the solution to the given differential equation. ಇದು ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಷನ್ ಗೆ ಸೊಲ್ಯೂಷನ್ ಆಗುತ್ತೆ. ರೈಟ್, ನೋಡಿ ಅಲ್ಲಿ ನೀವು ಸೊ ಏನು ಅಷ್ಟೆಲ್ಲ ಕಷ್ಟ ಬೀಳ್ಬೇಕಾಗಿತ್ತು. ಇಲ್ಲಿ ಇಟ್ ಈಸ್ ವೆರಿ ಸಿಂಪಲ್ ಪ್ರೊಸೀಜರ್ ಫಾರ್ ದಿ ಸೊಲ್ಯೂಷನ್. ನೀವು ಇಲ್ಲಿ ರೆಸಿಡ್ಯೂ ಫೈಂಡ್ ಔಟ್ ಮಾಡೋದು ಮಾತ್ರ ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕು. ರೈಟ್, ಸೊ ಈಗ ನಾನು ಒಂದು ಪ್ರಾಬ್ಲಮ್ ಕೊಡ್ತೀನಿ ನಿಮಗೆ, ಟ್ರೈ ಮಾಡಿ. ಸೊ ಇಫ್ ಯು ಆರ್ ಗೋಯಿಂಗ್ ಟು ಗೆಟ್ ದ ಸೊಲ್ಯೂಷನ್, ಸೊ ರಿಯಲಿ ಇಟ್ಸ್ ಗುಡ್. ಸೊ ಅದರ್ವೈಸ್ ಐ ಆಮ್ ಗೋಯಿಂಗ್ ಟು ಫೈಂಡ್, ಓಕೆ, ಐ ಆಮ್ ಗೋಯಿಂಗ್ ಟು ಸೊ ಐ ಮೀನ್ ಸೊ ಟೆಲ್ ಯು ಇನ್ ದ ಟುಮಾರೋ ಹೌ ಟು ಫೈಂಡ್ ದ ಸೊಲ್ಯೂಷನ್. ಇಲ್ಲೇನು ತಗೊಳ್ತಾ ಇದ್ದೀನಪ್ಪ ಅಂದ್ರೆ ಯು ಟಿ ಈಸ್ ಈಕ್ವಲ್ ಟು ಯು ಎಕ್ಸ್ ಎಕ್ಸ್ minus some constant into u ಅಂತ. ಓಕೆ, ಸೊ ಸೇಮ್ ರೀಸನ್ 0 less than x less than 1, t greater than 0. ಓಕೆ, ಬೌಂಡ್ರಿ ಕಂಡೀಷನ್ಸ್ u of 0t is equal to 0 and u of 1 comma t is equal to 1. So initial condition is u of x comma 0 is equal to 0. Look here, ಇಲ್ಲಿ non-homogeneous equation with non-homogeneous boundary conditions. It is very complicated case as you studied in the previous classes. So ಇಲ್ಲಿ ನಾನ್ ಹೋಮೋಜಿನಿಯಸ್ ಈಕ್ವೇಶನ್ ಇದೆ, ನಾನ್ ಹೋಮೋಜಿನಿಯಸ್ ಬೌಂಡ್ರಿ ಕಂಡೀಷನ್ಸ್ ಇದೆ. ದೆನ್ ಯು ಹ್ಯಾವ್ ಟು ಅಪ್ಲೈ 2 ಮೆಥಡ್ಸ್. ಒಂದು ಸ್ಟಡಿ ಸ್ಟೇಟ್ ಸೊಲ್ಯೂಷನ್, ಟ್ರಾನ್ಸಿಯಂಟ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ಕೊಂಡು ದೆನ್ ಯು ಹ್ಯಾವ್ ಟು ಅಪ್ಲೈ ಐಗನ್ ಫಂಕ್ಷನ್ ಎಕ್ಸ್ಪಾನ್ಷನ್ ಮೆಥಡ್. So by applying these 2 methods you are going to get the solution, but it is very easy in Laplace transform technique. So I will so I am going to give you the information how to find the solution for this equation in the next class, right? So ಈಗ ಇದನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ, ಗೊತ್ತಾಗಲಿಲ್ಲ ಅಂದ್ರೆ ಟೆಕ್ಸ್ಟ್ ಮಾಡಿ, ರೈಟ್? ಸೊ ಐ ವಿಲ್ ಗಿವ್ ಯು ದ ಫುಲ್ ಇನ್ಫಾರ್ಮೇಶನ್, ಮತ್ತೆ ನಿಮ್ಮ ಡೌಟ್ಸ್ ಕೂಡ ಕ್ಲಾರಿಫೈ ಮಾಡ್ತೀನಿ. ಓಕೆ, ಸೊ ಟೇಕ್ ಕೇರ್, ಥ್ಯಾಂಕ್ ಯು.